ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಕೇಳಬಹುದಾದಂತ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಪಾಸಿಂಗ್ ಪ್ಯಾಕೇಜ್ ನ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿ 2ನೇ ಪಾಠವಾದಂತ ತ್ರಿಭುಜಗಳು ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ತ್ರಿಭುಜಗಳಲ್ಲಿ 4 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನ ಕಂಪಲ್ಸರಿ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಆ 4 ಪ್ರಮೇಯಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲಿ 2 ಥಂಬ್ನೇಲ್ಸ್ ಗಳನ್ನು ಕೊಟ್ಟಿದ್ದೇನೆ. ಒಂದು ಪೈಥಾಗರಸ್ ಪ್ರಮೇಯ, ಇನ್ನೊಂದು ಥೇಲ್ಸನ ಪ್ರಮೇಯ. ಈ ಎರಡೂ ವಿಡಿಯೋಗಳನ್ನ ಈಗಾಗಲೇ ನಾನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ ಅಥವಾ ಎಂಡ್ ಸ್ಕ್ರೀನ್, ಈ ವಿಡಿಯೋದ ಎಂಡ್ ಸ್ಕ್ರೀನ್ ನಲ್ಲಿ ಸಿಗುತ್ತೆ. ಅವುಗಳನ್ನು ನೋಡುವ ಮುಖಾಂತರ ಈ ಎರಡೂ ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಎರಡೂ ಪ್ರಮೇಯಗಳನ್ನ, ಪೈಥಾಗರಸ್ ಪ್ರಮೇಯ ಮತ್ತು ಥೇಲ್ಸನ ಪ್ರಮೇಯ, 10ನೇ ವಾರ್ಷಿಕ ಪರೀಕ್ಷೆಯಲ್ಲಿ ನಿರೂಪಿಸಿ ಸಾಧಿಸಿ ಅಂತ ಹೇಳಿ ಕೇಳಬಹುದು. ಒಂದ್ ವೇಳೆ ಈ ಎರಡೂ ಪ್ರಮೇಯಗಳನ್ನ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳಿದ್ರೆ 5 ಅಂಕಕ್ಕೆ ಕೇಳಬಹುದು ಅಥವಾ 4 ಅಂಕಕ್ಕೂ ಕೇಳಬಹುದು. ಹೆಚ್ಚಿನದಾಗಿ 4 ಅಂಕಕ್ಕೆ ಕೇಳಬಹುದು. 5 ಅಂಕಕ್ಕೆ ಕೇಳುವ ಪ್ರಶ್ನೆಗಳು ಇವೆರಡು ಚಾನ್ಸಸ್ ಇವೆ, ಜಾಸ್ತಿ ಚಾನ್ಸಸ್ಗಳು. ಇವೆರಡು ಪ್ರಾಕ್ಟೀಸ್ ಮಾಡಬೇಕು. ಒಂದ್ ವೇಳೆ ಇವೆರಡು ತಿಳಿಯದಿದ್ದರೆ ಮತ್ತೆ ಕಮೆಂಟ್ಸ್ ಅನ್ನ ಮಾಡಿ ಮತ್ತೊಂದ್ಸರಿ ವಿಡಿಯೋನ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲಿ ಪ್ರಮೇಯ, 2 ತ್ರಿಭುಜಗಳು ಸಮಕೋನೀಯವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. 2 ತ್ರಿಭುಜಗಳು ಸಮಕೋನೀಯಗಳು. ತ್ರಿಭುಜ ಎ ಬಿ ಸಿ ಅನ್ನೋದೊಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಡಿ ಇ ಎಫ್. 2 ತ್ರಿಭುಜಗಳಿಗೆ ಸಮಕೋನೀಯಗಳು. ಎ ಕೋನಕ್ಕ ಡಿ ಕೋನ ಸಮವಾಗಿದೆ, ಬಿ ಕೋನಕ್ಕ ಇ ಕೋನ ಸಮವಾಗಿದೆ, ಸಿ ಕೋನಕ್ಕೆ ಎಫ್ ಕೋನವನ್ನ ಸಮನಾಗಿದೆ. 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು, ಅನುರೂಪ ಬಾಹು ಅಂತಂದಾಗ ಎ ಬಿ ಯ ಅನುರೂಪ ಬಾಹು ಡಿಇ. ಇಲ್ಲಿ ಎ ಬಿ ಭಾಗಿಲೆ ಡಿಇ ಅನ್ನೋದನ್ನ ಬರ್ತದ. ಯಾಕಂದ್ರೆ ಇಲ್ಲಿ 1ನೇ ಕೋನ ಮತ್ತು 2ನೇ ಕೋನವನ್ನ ಸೇರಿಸುವ ರೇಖಾಖಂಡ ಎ ಬಿ ಅದ. ಇದರಲ್ಲಿ 1ನೇ ಕೋನ ಮತ್ತು 2ನೇ ಕೋನವನ್ನು ಸೇರಿಸುವ ರೇಖಾಖಂಡ ಡಿಇ ಅದ. ಅವೆರಡು ಅನುರೂಪ ಬಾಹುಗಳು. 2ನೇ ಬಾಹು ಬಿಸಿ ಮತ್ತು ಇಎಫ್. ಈ 2ನೇ ಬಾಹು ಬಿಸಿ, ಈ ತ್ರಿಭುಜದಲ್ಲಿ ಇಎಫ್ ಅನ್ನು ಬಿಸಿ ಡಿವೈಡ್ ಬೈ ಇಎಫ್, ಇನ್ನೊಂದು ಎಸಿ ಡಿವೈಡ್ ಬೈ ಡಿಎಫ್ ಅನ್ನು. ಇವು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತೇಳಿ ಸಾಧಿಸಿ ತೋರಿಸಬೇಕಾಗಿದೆ. 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತೇಳಿ ಸಾಧಿಸಿ ತೋರಿಸಬೇಕಾಗಿದೆ. ಇದನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ದತ್ತ 2 ತ್ರಿಭುಜಗಳನ್ನು ತಗೊಳ್ತೀವಿ ನಾವು. ಇಲ್ಲಿ ತ್ರಿಭುಜ ಎ ಬಿ ಸಿ, ಎ ಬಿ ಸಿ, ಇನ್ನೊಂದು ಡಿಇಎಫ್, ಡಿಇಎಫ್. ಸಮಕೋನೀಯಗಳು. ತ್ರಿಭುಜ ಎ ಬಿ ಸಿ ಸಮಕೋನೀಯಗಳು, ಸಮರೂಪ ತ್ರಿಭುಜಗಳು ಸಮಕೋನೀಯಗಳಾಗಿರ್ತಾವ. ತ್ರಿಭುಜ ಡಿಇಎಫ್ ಗಳಲ್ಲಿ ಅಂತೇಳಿ ತಗೊಳ್ಬಹುದು ಅಥವಾ ಸಮರೂಪ ಅಂತೇಳಿ ತಗೊಳ್ಬಹುದು. ಎ ಕೋನಕ್ಕ ಡಿ ಕೋನ ಸಮನಾಗಿರ್ತದ, ಬಿ ಕೋನಕ್ಕ ಇ ಕೋನ ಸಮನಾಗಿರ್ತದ, ಸಿ ಕೋನಕ್ಕ ಎಫ್ ಕೋನವನ್ನ ಸಮನಾಗಿರ್ತದ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಕೋನ ಎ ಸಮನಾಗಿದೆ ಕೋನ ಡಿ, ಇನ್ನೊಂದು ಬಿ ಕೋನಕ್ಕ ಎ ಬಿ ಸಿ ಕೋನಕ್ಕ ಸಮನಾಗಿದೆ ಡಿಇಎಫ್, ಡಿಇಎಫ್. ಇವೆರಡು ಕೋನಗಳು ಸಮವ. ಇದು ಯಾಕೆ ಈ ರೀತಿ ತಗೊಳ್ತೀನಿ ಅಂದ್ರೆ ಮುಂದೆ ನಮಗೆ ಯೂಸ್ ಆಗ್ತದೆ ಅನ್ನೋದು ಉದ್ದೇಶದಿಂದ ಎ ಬಿ ಸಿ ಅನ್ನು ತಗೊಳ್ತಾ ಇದ್ದೇನೆ. ಇಲ್ಲಿ ಸಿ ಕೋನಕ್ಕೆ ಸಮನಾಗಿದೆ ಎಫ್ ಕೋನ. ಕೋನಗಳು ಸಮನಾಗಿವೆ. ಆದ್ರೆ ನಾವು ಏನು ಸಾಧನೆ ಮಾಡಬೇಕು? ಸಾಧನೀಯ. ಇಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು? ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಎ ಬಿ ಭಾಗಿಲೆ ಡಿಇ ಈಕ್ವಲ್ಸ್ ಟು ಬಿ ಸಿ ಭಾಗಿಲೆ ಇಎಫ್ ಈಕ್ವಲ್ಸ್ ಟು ಎ ಸಿ ಭಾಗಿಲೆ ಡಿಎಫ್ ಅನ್ನೋದನ್ನ ನಾವು ಸಾಧಿಸಿ ತೋರಿಸಬೇಕು. ಇಲ್ಲೊಂದು ಸಣ್ಣ ರಚನೆಯನ್ನು ಮಾಡ್ಕೊಳ್ತೀನಿ. ರಚನೆಯನ್ನು ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಇಲ್ಲಿ ಡಿಇ ಬಾಹು ಎಷ್ಟು ಅಳತೆ ಇದೆಯೋ ಅಷ್ಟೇ ಅಳತೆದ ಇಲ್ಲೊಂದು ಬಿಂದುವನ್ನು ಗುರುತಿಸ್ತೇನೆ. ಡಿಇ ಅಳತೆ ಇದ್ದಷ್ಟು ಎ ಜಿ ಅನ್ನ ಬಿಂದುವನ್ನು ಗುರುತಿಸ್ತೇನೆ. ಅದೇ ರೀತಿ ಡಿಎಫ್ ಬಾಹು ಎಷ್ಟದನೋ ಅಷ್ಟೇ ಬಾಹು ಇರೋದು ಎಚ್ ಅನ್ನ ಬಿಂದುವನ್ನು ಗುರುತು ಮಾಡ್ತೀನಿ. ಜಿ ಎಚ್ ಅನ್ನು ಗುರುತು ಮಾಡಿ ಇವೆರಡನ್ನ ಸೇರಿಸ್ತೀನಿ. ಈ ರಚನೆಯನ್ನು ನಾವು ಏನೇನ್ ಮಾಡ್ತಾ ಇದ್ದೀವಿ ಬರ್ಕೊಳ್ಬೇಕು. ಎ ಜಿ ಈಕ್ವಲ್ಸ್ ಟು ಡಿಇ ಮತ್ತು ಎ ಎಚ್ ಈಕ್ವಲ್ಸ್ ಟು ಡಿಎಫ್ ಆಗುವಂತೆ ಎ ಬಿಯ ಮೇಲೆ ಜಿ ಬಿಂದುವನ್ನು ಗುರುತಿಸಿದ್ದೇನೆ. ಎ ಬಿಯ ಮೇಲೆ ಜಿ ಬಿಂದು
ಬಿಂದು ಮತ್ತ ಎಸಿಯ ಮೇಲೆ ಎಚ್ ಬಿಂದು ಗುರುತಿಸಿ GH ಸೇರಿಸಿದೆ. ಇವೆರಡನ್ನ ಸೇರಿಸಿದೆ. ಇಷ್ಟು ಬರ್ಕೊಂಡಿದ್ದೆವು. ದತ್ತದಲ್ಲಿ ಕೊಟ್ಟಿದ್ದು ದತ್ತ ಬರ್ಕೊಂಡಿದ್ದು, ಸಾಧನೆ ಬರ್ಕೊಂಡಿದ್ದು, ಆಮೇಲೆ ರಚನೆಯನ್ನ ಬರ್ಕೊಂಡಿದ್ದೆವು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇವಾಗ ಸಾಧನೆಯಲ್ಲಿ ತ್ರಿಭುಜ AGH ಮತ್ತು ತ್ರಿಭುಜ DEF ಗಳಲ್ಲಿ ಎರಡು ತ್ರಿಭುಜಗಳನ್ನು ತಗೊಂಡಿನಿ. ಬೇಕಾದ್ರೆ ಚಿತ್ರದಲ್ಲಿ ನೋಡಬೇಕು. AGH ಇದೊಂದು ತ್ರಿಭುಜ, DEF ತ್ರಿಭುಜಗಳನ್ನು ತಗೊಂಡಿನಿ. ಇಲ್ಲಿ AG ಬಾಹು ಈಕ್ವಲ್ಸ್ ಟು AG ಬಾಹುವನ್ನ DE ಬಾಹುವಿಗೆ ಈಕ್ವಲ್ ಆಗುತ್ತದೆ. ಯಾಕಂದ್ರೆ ಇದು ರಚನೆ ಪ್ರಕಾರ ರಚನೆ. ಇನ್ನೊಂದು AGH ಕೋನ ಇಲ್ಲಿ A ಕೋನ ಸಮನಾಗಿದೆ D ಕೋನ. ಇದು ದತ್ತದ ಪ್ರಕಾರ ಎರಡು ಕೋನಗಳು ಸಮನಾಗಿರುತ್ತವೆ. A ಕೋನ ಮತ್ತು D ಕೋನ ಸಮ ಅಂತ ಕೊಟ್ಟಿರಲ್ಲ. ಇನ್ನೊಂದು AH ಬಾಹು ಈಕ್ವಲ್ಸ್ ಟು DF ಬಾಹು. ಇದು ರಚನೆ ಪ್ರಕಾರ ರಚನೆ. ಹಾಗಾದ್ರೆ ತ್ರಿಭುಜ AGH ಸರ್ವ ಸಮವಾಗಿದೆ ತ್ರಿಭುಜ DEF. ಇಲ್ಲಿ ಬಾಹುವ ಪ್ರಕಾರ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಹೆಂಗಿರ್ತವ? ಸಮನಾಗಿರ್ತವ. ಅನುರೂಪ ಕೋನಗಳು ಸಮನಾಗಿರ್ತವ. ಹಾಗಾಗಿ ಇಲ್ಲಿ ಎರಡು ಕೋನಗಳನ್ನ ನಾವು ಈಕ್ವಲ್ ಅಂತ ತಗೋತೀವಿ. AGH ಕೋನ ಅನ್ನೋದು DEF ಕೋನಕ್ಕೆ ಸಮನಾಗಿರ್ತದ. DEF ಕೋನಕ್ಕೆ ಸಮನಾಗಿರ್ತದ. CPCT ಅಂತ ತಗೋಬಹುದು. CPCT ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಒಂದಕ್ಕೊಂದು ಸಮನಾಗಿರ್ತವೆ. ಆದರೆ ಇಲ್ಲಿ ದತ್ತದಲ್ಲಿ ಏನ್ ಕೊಟ್ಟಿದ್ದದ ಅಂತಂದ್ರ, ದತ್ತದಲ್ಲಿ ABC ಕೋನ ಅನ್ನೋದು DEF ಸಮವಾಗಿದೆ. ABC ಕೋನ ಅನ್ನೋದು DEF ಕೋನಕ್ಕೆ ಸಮನಾಗಿದೆ. ಇದು ದತ್ತದ ಪ್ರಕಾರ. ಇನ್ನೊಂದು ಗಮನಿಸಬೇಕು, DEF ಈಕ್ವಲ್ ಅದು ಅಂದ್ರೆ ಒಂದು ಅಂಶಕ್ಕೆ ಸಮನಾಗಿದೆ. X = 10 ಆದ್ರೆ y = 10. ಇಲ್ಲಿ 10 ಈಕ್ವಲ್ ಅಂತಂದ್ರೆ x = y ಅಂತ ಆಗಿರ್ತದೆ. ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರ್ತವೆ. ಆ ರೀತಿ ಇಲ್ಲಿ ನಾವು AGH ಕೋನವನ್ನ ABC ಕೋನಕ್ಕೆ ಈಕ್ವಲ್ ಆಯಿತು. ಈ ಎರಡು ಕೋನಗಳನ್ನ ಈಕ್ವಲ್ ಆದವು. ಇಲ್ಲಿ ಕಾಣ್ತಾ G ಕೋನ ಮತ್ತು B ಕೋನ ಈಕ್ವಲ್ ಆದವು. ಎರಡು ಕೋನಗಳು ಈಕ್ವಲ್ ಅಂತಂದ್ರೆ GH ಸಮಾಂತರವಾಗಿದೆ. ಈ ರೇಖೆ ಏನಾಗಿರ್ತದ? ಸಮಾಂತರವಾಗಿರ್ತದ BCಗೆ. ಇದು ಯಾಕೆ ಸಮಾಂತರವಾಗಿರ್ತದೆ ಅಂತಂದ್ರೆ ಎರಡು ಅನುರೂಪ ಕೋನಗಳು ಸಮನಾಗಿದ್ದ ರೇಖೆಗಳು ಸಮಾಂತರವಾಗಿರ್ತವೆ. ಸಮಾಂತರ ಬಂದ ನಂತರ ಇನ್ನು ಥೇಟ್ಸನ ಉಪಪ್ರಮೇಯದ ಪ್ರಕಾರ AB/AG ಅಂತ ಬರ್ಕೊಳ್ಬಹುದು ಈಕ್ವಲ್ಸ್ ಟು AC/AH. ಇನ್ನೊಂದು ಬಾಹು BC/GH ಅಂತ ಬರ್ಕೊಳ್ಬಹುದು. ಇದು ಯಾಕಂತಂದ್ರೆ ಥೇಟ್ಸನ ಉಪಪ್ರಮೇಯದ ಪ್ರಕಾರ AB/ ಈ AG ರಿಪ್ಲೇಸ್ಮೆಂಟ್ AG ಅದಕ್ಕೆ ಈಕ್ವಲ್ ಅದ ಅಂತಂದ್ರೆ DE ಈಕ್ವಲ್ ಅದ. ಹಾಗಾಗಿ ಇಲ್ಲಿ ನಾನು AG ರಿಪ್ಲೇಸ್ಮೆಂಟ್ ಏನ್ ಬರ್ಕೊಳ್ತೀನಿ? DE ಈಕ್ವಲ್ಸ್ ಟು AC. AH ರಿಪ್ಲೇಸ್ಮೆಂಟ್ ಏನದ? DF ಅನ್ನೋದ. ಹಾಗಾಗಿ DF ಅನ್ನೋದು ಬರ್ಕೊಂಡಿನಿ. ಇನ್ನೊಂದು BC ರಿಪ್ಲೇಸ್ಮೆಂಟ್ ಏನ್ ಬರ್ತದ ಅಂತಂದ್ರೆ EF ಅನ್ನೋದು ಬರ್ತದ. EF ಅನ್ನೋದು ಬರ್ತದ. ಇಲ್ಲಿ ನಾವು ಏನನ್ನ ಸಾಧಿಸಬೇಕಿತ್ತು ಅದು ಉತ್ತರ ಸಿಕ್ತು, ಸಾಧಿಸಿದೆ. ಇದು ಬಹಳಷ್ಟು ಸುಲಭವಾದಂತ ಕೋನ ಪ್ರಮೇಯ ಇದೆ. ಕೋಕೋ ಪ್ರಮೇಯ, ನಿರ್ಧಾರಕ ಗುಣ ಪ್ರಮೇಯ ಇದೆ. ಹಾಗಾಗಿ ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕ ಕೇಳಬಹುದು. ಈ ಪ್ರಮೇಯವನ್ನ 2-3 ಸರಿ ತಾವು ಪ್ರಾಕ್ಟೀಸ್ ಮಾಡ್ರಿ. 1 ಗಂಟೆ ಸಮಯವನ್ನು ಕೊಟ್ಟು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕಗಳನ್ನ ಈಸಿಯಾಗಿ ತಗೊಳ್ಬಹುದು. ಮುಂದಿನ ಇನ್ನೊಂದು ಪ್ರಮೇಯವನ್ನ ನೋಡೋಣ. ಇಲ್ಲಿ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿ ಇರುತ್ತವೆ ಎಂದು ಸಾಧಿಸಿ. ಎರಡು ತ್ರಿಭುಜಗಳು ಬರ್ತವೆ. ಒಂದು ತ್ರಿಭುಜ ABC ಅನ್ನೋದು ABC, ಇನ್ನೊಂದು DEF ಅನ್ನೋ ತ್ರಿಭುಜವನ್ನ ತಗೊಂಡಿದ್ದೀವಿ. ವಿಸ್ತೀರ್ಣ ಅಂತಂದಾಗ
ಇಲ್ಲಿ ಒಳಗಡೆ ಇದ್ದಂತ ಈ ಭಾಗಕ್ಕೆ ವಿಸ್ತೀರ್ಣ ಅಂತ ಕರಿತೀವಿ, ಇದು ವಿಸ್ತೀರ್ಣ ಅಂದ್ರ ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ DEF ನ ವಿಸ್ತೀರ್ಣ. ಈ ಎರಡು ವಿಸ್ತೀರ್ಣಗಳನ್ನ ಅವುಗಳ ಅನುರೂಪ ಬಾಹುಗಳು ಯಾವಾಗಿರ್ತಾವ ಅಂತಂದ್ರೆ AB ಡಿವೈಡ್ ಬೈ ಇಲ್ಲಿ DE. ಇವಾಗಲೇನು ಕೋನ ಪ್ರಮೇಯದಲ್ಲಿ ಮಾಡಿದೇವಲ್ಲ ಅದೇ ರೀತಿ ಅನುರೂಪ ಬಾಹುಗಳು ಅವುಗಳ ವರ್ಗಗಳಿಗೆ ಸಮಾನುಪಾತ ವರ್ಗಗಳನ್ನು ಇದನ್ನ ತಗೋಬೇಕು. BC ಡಿವೈಡ್ ಬೈ EF ಇದ್ರ ವರ್ಗ, ಇನ್ನೊಂದು AC ಡಿವೈಡ್ ಬೈ DF ಇವುಗಳ ವರ್ಗಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಹೇಳಿ ಸಾಧಿಸಿ ತೋರಿಸಬೇಕು. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದು ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಎರಡು ತ್ರಿಭುಜಗಳನ್ನು ತಗೊಳ್ತೀನಿ. ಇಲ್ಲಿ ABC ಅನ್ನೋದೊಂದು, ಇನ್ನೊಂದು DEF ಅನ್ನೋದು. DEF ಎರಡು ತ್ರಿಭುಜಗಳಲ್ಲಿ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂದ್ರೆ ಅವುಗಳ ಅನುರೂಪ ಕೋನಗಳು ಹೆಂಗಿರ್ತವ ಸಮನಾಗಿರ್ತವ. ಅನುರೂಪ ಕೋನಗಳು ಸಮನಾಗಿರ್ತವೆ, ಅದನ್ನ ಇಲ್ಲಿ ಬರ್ಕೊಳ್ಬೇಕು. A ಕೋನ ಸಮನಾಗಿದೆ D ಕೋನ, ಇನ್ನೊಂದು B ಕೋನಕ್ಕೆ ಸಮನಾಗಿದೆ E ಕೋನ, C ಕೋನ ಸಮನಾಗಿದೆ F ಕೋನ. ಅದಾದ ಬಳಿಕ ನಾವು ಏನನ್ನ ಸಾಧನೆ ಮಾಡ್ಬೇಕಿಲ್ಲಿ? ಸಾಧನೆಯ ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ DEF ನ ವಿಸ್ತೀರ್ಣ ಈಕ್ವಲ್ಸ್ ಟು ಅನುರೂಪ ಬಾಹುಗಳು AB ಸ್ಕ್ವೇರ್ ಡಿವೈಡ್ ಬೈ DE ಸ್ಕ್ವೇರ್ ಈಕ್ವಲ್ಸ್ ಟು BC ಸ್ಕ್ವೇರ್ ಡಿವೈಡ್ ಬೈ EF ಸ್ಕ್ವೇರ್, ಇನ್ನೊಂದು AC ಸ್ಕ್ವೇರ್ ಡಿವೈಡ್ ಬೈ DF ಸ್ಕ್ವೇರ್ ಅಂತ ಹೇಳಿ ಸಾಧಿಸಬೇಕಾಗಿದೆ. ಇಲ್ಲೊಂದು ಸಣ್ಣ ರಚನೆ ಮಾಡ್ಕೊಳ್ಳೋಣ. ರಚನೆ ಮಾಡ್ಕೊಳ್ತೀನಿ ಅಂತಂದ್ರೆ AD D ಇದೆ ಇಲ್ಲಿ AK ಅಂತ ತಗೊಳ್ಳೋಣ. AK ಲಂಬವಾಗಿದೆ ಎಲ್ಕ BC ಗೆ, ಇನ್ನೊಂದು L ಅಂತ ತಗೊಳ್ಳೋಣ. DL ಲಂಬವಾಗಿದೆ ಎಲ್ಕ EF ಗೆ. ರಚನೆ ಏನ್ ಮಾಡಿದನು? AK ಲಂಬವಾಗಿದೆ BC ಗೆ ಮತ್ತು DL ಲಂಬವಾಗಿದೆ EF ಗೆ. ಅದನ್ನು ಬರ್ಕೊಂಡೆ. ಈಗ ಸಾಧನೆಯನ್ನ ಮಾಡೋಣ. ಸಾಧನೆ ತ್ರಿಭುಜ, ಇಲ್ಲಿ ನಾನು ತ್ರಿಭುಜ ABK ಅನ್ನು ತಗೊಳ್ತೀನಿ. ABK ಮತ್ತು ತ್ರಿಭುಜ DEL ಎರಡು ತ್ರಿಭುಜಗಳಲ್ಲಿ B ಕೋನಕ್ಕ ಸಮನಾಗಿದೆ E ಕೋನ. ಈ ಎರಡು ಕೋನಗಳು ಸಮನಾಗಿವೆ ದತ್ತದ ಪ್ರಕಾರ. ಇನ್ನೊಂದು AKB ಈಕ್ವಲ್ಸ್ ಟು DLE. ಈ ಎರಡು ಕೋನಗಳು ಹೆಂಗವ ಅಂತಂದ್ರೆ 90 ಡಿಗ್ರಿ ರಚನೆ ಪ್ರಕಾರ. ರಚನೆ ಎರಡು ತ್ರಿಭುಜದ ಎರಡು ಕೋನಗಳನ್ನು ಈಕ್ವಲ್ ಇದ್ದಂದ್ರೆ ಮೂರನೇ ಕೋನ ಈಕ್ವಲ್ ಇದ್ದೇ ಇರ್ತದ. ಹಾಗಾಗಿ ಕೋಕೋ ಪ್ರಕಾರ ಎರಡು ತ್ರಿಭುಜಗಳು ಏನೈತವ? ತ್ರಿಭುಜ ABK ಸಮರೂಪವಾಗಿದೆ ತ್ರಿಭುಜ DEL. ಇದು ಕೋನ ಪ್ರಕಾರ, ನಿರ್ಧಾರಕ ಗುಣ ಪ್ರಕಾರ. ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ರೆ ಅವುಗಳ ಅನುರೂಪ ಬಾಹುಗಳಾಗಿರ್ತವ, ಸಮಾನುಪಾತದಲ್ಲಿ ಇರ್ತವ. AB ಡಿವೈಡ್ ಬೈ DE ಈಕ್ವಲ್ಸ್ ಟು AK ಡಿವೈಡ್ ಬೈ DL. ಇದಕ್ಕೆ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಯಾಕೆ ಈಕ್ವಲ್ ಅದು ಅಂತಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವ. ಆದ್ರೆ ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ DEF ನ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಇಂಟು ಪಾದ ಏನಿದೆ ತ್ರಿಭುಜ ABC ತ್ರಿಭುಜ ಪಾದ BC, ಎತ್ತರ ಏನಿದೆ ಅದು AK ಅನ್ನೋದು ಏನಿದೆ ಎತ್ತರ ಭಾಗಿಲೆ ಅರ್ಧ ಇಂಟು ಇದ್ರ ಪಾದ EF, DEF ತ್ರಿಭುಜ ಪಾದ EF ಇಂಟು ಎತ್ತರ DL. ಅರ್ಧ ಕ್ಯಾನ್ಸಲ್ ಆಯ್ತು. BC ಡಿವೈಡ್ ಬೈ EF ಇಂಟು AK ಡಿವೈಡ್ ಬೈ DL ಅನ್ನೋದು ಬಂತು. ಇಲ್ಲಿ ಇದನ್ನು ನಾನು ಯಾವ ರೀತಿ ಬರ್ಕೊಳ್ತೀನಿ ಅಂದ್ರೆ BC ಡಿವೈಡ್ ಬೈ EF ಇಂಟು BC ಡಿವೈಡ್ ಬೈ EF. ಯಾಕೆ ಈ ರೀತಿ ಬರ್ಕೊಂಡೆ ಅಂದ್ರೆ ಸಮೀಕರಣ 1ರಿಂದ ಈ ರೀತಿ ಬರ್ಕೊಂಡೆ. BC ಇಂಟು BC ಸ್ಕ್ವೇರ್ ಅಂತ ಹೇಳಿತು, EF ಇಂಟು EF ಸ್ಕ್ವೇರ್ ಅಂತ ಹೇಳಿತು.
ಇದನ್ನ ಇಲ್ಲಿ ಬರೀತೀನಿ ನಾನು BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ಇವು ಎರಡು ಅನುಪಾತಗಳನ್ನ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಎದಕ್ಕೆ ಈಕ್ವಲ್ ಆಗತ್ತವೆ ಇಲ್ಲಿ AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ AC ಸ್ಕ್ವೇರ್ ಡಿವೈಡೆಡ್ ಬೈ DF ಸ್ಕ್ವೇರ್ ಕ ಈಕ್ವಲ್ ಆಗತ್ತವ. ಹಾಗಾಗಿ ಲಾಸ್ಟ್ ಕೊನೆಯ ಸ್ಟೆಪ್ ಅನ್ನು ಬರಿಬೇಕು. ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ DEF ನ ವಿಸ್ತೀರ್ಣ ಈಕ್ವಲ್ಸ್ ಟು AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಈಕ್ವಲ್ಸ್ ಟು AC ಸ್ಕ್ವೇರ್ ಡಿವೈಡೆಡ್ ಬೈ DF ಸ್ಕ್ವೇರ್. ಇದನ್ನ ಸಾಧಿಸಿದೆ. ಕೊನೆಯ ಸ್ಟೆಪ್ ಅನ್ನು ಇದನ್ನ ಬರೆದ ಸಾಧಿಸಿದೆ. ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಮೇಯವನ್ನ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕ ಕೇಳಬಹುದು. ವಿದ್ಯಾರ್ಥಿಗಳೇ, ಈ 4 ಪ್ರಮೇಯಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತ 4ರಲ್ಲಿ ಒಂದು ಪ್ರಮೇಯವನ್ನ ಕೇಳ್ತಾರೆ. ಥೇಲ್ಸನ ಪ್ರಮೇಯ ಮತ್ತು ಮೂಲ ಸಮಾನುಪಾತತೆ ಪ್ರಮೇಯ ಎರಡು ಒಂದೇ ಆಗಿದೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಪೈಥಾಗೋರಸನ ಪ್ರಮೇಯ, ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ 1, ಪೈಥಾಗೋರಸನ ಪ್ರಮೇಯ 2. ಈ ಎರಡು ಪ್ರಮೇಯಗಳನ್ನ 5 ಅಂಕ ಕೇಳೋ ಚಾನ್ಸಸ್ ಇದೆ. ಮತ್ತು ಉಳಿದ ಎರಡು ಪ್ರಮೇಯಗಳು ವಿಸ್ತೀರ್ಣ ಪ್ರಮೇಯ ಮತ್ತು ಕೋಕೋ ಪ್ರಮೇಯ ಇವು 4 ಅಂಕ ಕೇಳಬಹುದು. 4 ರಿಂದ 5 ಅಂಕಗಳನ್ನ ಪಡೆಯುತ್ತೀರಿ ಅನ್ನೋದು ಉದ್ದೇಶ ಇದೆ. ಹಾಗಾಗಿ ವಿಡಿಯೋನ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಸಿಂಗ್ ಪ್ಯಾಕೇಜ್ ಅನ್ನ ಮುಂದಿನ ವಿಡಿಯೋದಲ್ಲಿ 3ನೇ ಪಾಠಕ್ಕೆ ಸಂಬಂಧಪಟ್ಟಿದ್ದು ಡಿಸ್ಕಸ್ ಅನ್ನ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.